ನಮಸ್ಕಾರ ಎಲ್ರಿಗೂ. ನಾನು ನವೀನ್ ಕುಮಾರ್. ನಾವಿವತ್ತು ಹೊರಟಿರೋದು ಮಂಡ್ಯ ಹತ್ತಿರ ಇರುವಂತಹ ಸೋನಗಳ್ಳಿ ಅನ್ನೋ ಒಂದು ಹಳ್ಳಿಗೆ. ನಮ್ಮ ಸ್ನೇಹಿತರು ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ರಜೆ ಇದೆ ಅಂತೇಳಿ, ಅವರು ಊರಿನಲ್ಲಿ ಹಬ್ಬ ಇದೆ ಅಂತೇಳಿ ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಆ ಉದ್ದೇಶಕ್ಕೆ ನಾನು ನಮ್ಮ ಸ್ನೇಹಿತ ಇಬ್ಬರೂ ರಾಜಾಜಿನಗರದಿಂದ ಹೊರಟ್ವಿ. ಹೀಗೆ ಹೋಗಬೇಕಾದ್ರೆ ಹಲವು ಬಗೆಯ ಸಂಗತಿಗಳು ನಮಗೆ ಎದುರಾಗ್ತಾ ಹೋದವು. ಅದರಲ್ಲಿ ಏನಪ್ಪ ಅಂದರೆ, ಪ್ರತಿ ವರ್ಷ ನಾವು ಗಾಂಧಿ ಜಯಂತಿಗೆ ಟ್ರಿಪ್ ಮಾಡ್ತಾಯಿದ್ವಿ. ಮುರುಡೇಶ್ವರ, ತಲಕಾಡು, ಹೀಗೆ ಪ್ರತಿ ವರ್ಷ ಒಂದೊಂದು ಕಡೆ ನಾವು ಹೋಗ್ತಾಯಿದ್ವಿ. ಆದರೆ ಈ ವರ್ಷ ನಾವು ಹೊರಟಿದ್ದು ಮಂಡ್ಯ ಪಕ್ಕ ಇರುವಂಥ ಸೋನಗಳ್ಳಿ ಅನ್ನೋ ಗ್ರಾಮಕ್ಕೆ, ನಮ್ಮ ಸ್ನೇಹಿತರ ಮನೆಗೆ. ಬನ್ನಿ, ಹಾಗೆ ಹೋಗ್ತಾ ಹಲವಾರು ಬಗೆಯ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಜರ್ನಿ ಅಂದ್ರೇ ಯಾರಿಗಿಷ್ಟ ಇರಲ್ಲ, ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ. ಆ ಜರ್ನಿ ಮಾಡೋದೇ ಒಂದು ಕ್ರೇಜು. ನಾವು ಹೀಗೆ ಜರ್ನಿ ಮಾಡ್ತಾ ಹೋಗ್ತಾ ನಮ್ಮ ಬೈಕ್ನ ಸ್ಯಾಟ್ಲೈಟ್ ಬಸ್ ಸ್ಟಾಪಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಮಾಡಿಬಿಟ್ಟು ನಾನು ಅಲ್ಲಿ KSRTC ಬಸ್ ಹತ್ತೋದು ಮತ್ತು ಮಂಡ್ಯದಲ್ಲಿ ಇಳಿಯೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ತುಂಬ ಹಬ್ಬದ ಪ್ರಯುಕ್ತ ಹೆವಿ ಕ್ರೌಡ್ ಇರೋದ್ರಿಂದ ಜನ ನಮಗೆ ನುಗ್ಗಲು ಆಗೋಯ್ತು. ಹಾಗಾಗಿ ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ನಾವು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋ ಪೇಷನ್ಸು ನಮಗಿರಲಿಲ್ಲ. ಅಲ್ಲಿಂದ ಮಂಡ್ಯ ಇಳ್ಕೊಂಡು, ಮಂಡ್ಯಗೆ ನಮ್ಮ ಸ್ನೇಹಿತರು ಬಂದಿದ್ದರು. ಅಲ್ಲಿಂದ ಅವ್ರ ಬೈಕ್ ಹತ್ಕೊಂಡು ಹಾಗೆ ಮುಂದೆ ನಾವು ಹೋದ್ವಿ. ನಾವು ಹೋಗಿದ್ದು ಕಲಾಸಿಪಾಳ್ಯ ಚಾಕ್ನಾ ಸೆಂಟರ್ ಹತ್ರ. ಅಲ್ಲಿಗೆ ಹೋಗ್ಬಿಟ್ಟು ನಾವು ನಮ್ಮ ಸ್ನೇಹಿತರೆಲ್ಲ ಚಾಕ್ನಾವನ್ನು ತಗೊಂಡು ಒಂದು ಅರ್ಧ kg ಅಲ್ಲಿಂದ ನಾವು ಮುಂದೆ ಹೋದ್ವಿ. ಇಲ್ಲಿ ಈಗ ನೋಡಿದ್ರಲ್ಲ, ಅದರಲ್ಲಿ ಒಬ್ಬನು ಚರಣ್ ಕುಮಾರ್, ಇನ್ನೊಬ್ಬ ಮಹೇಶ್, ಇನ್ನೊಬ್ಬ ಸೋಮಶೇಖರ್. ಆ ಸೋಮಶೇಖರ್ ಅನ್ನೋರ ಊರೇ ಸೋನಗಹಳ್ಳಿ ಅನ್ನೋ ಊರು. ಅವ್ರ ಊರಿಗೆ ಹೋಗಿ ಅಲ್ಲಿಂದ ನಾವು ಅವ್ರ ಮನೆಗೆ ಹೋಗಿ ಅವರ ತಂದೆ ತಾಯಿನ, ಅವರ ತಮ್ಮ, ಹಾಗೆ ಅವ್ರ ಮಕ್ಕಳನ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಖುಷಿಯಾಗಿತ್ತು. ಅಲ್ಲಿ ಸಹ ನಾವು ಊಟ ಮಾಡುವ ಸಂದರ್ಭದಲ್ಲಿ ಅದನ್ನು ಸಹ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಕೆಲವು ಕಾರಣ ಇರುತ್ತೆ. ನಮಗೆ ಸ್ವಲ್ಪ ಮುಜುಗರ, ಯಾಕಂದರೆ ನಾವು ಹೊಸ ಪ್ರಯತ್ನದಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಲ್ವ, ಹಾಗಾಗಿ ನಮಗೆ ಅದು ಮಾಡೋಕ್ಕಾಗಿಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಹೋಗ್ಬೇಕಾದ್ರೆ ನಿಮಗೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ವಿಶ್ವೇಶ್ವರಯ್ಯವರು ಮತ್ತು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯವರ ಸ್ಟ್ಯಾಚ್ಯು. ನೀವು ಮಂಡ್ಯ ಡಿಸ್ಟಿಕ್ಕಲ್ಲಿ ಯಾವುದೇ ಹಳ್ಳಿಗೆ ಹೋದ್ರೂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವ್ರದ್ದು ನೀವು ಸ್ಟ್ಯಾಚ್ಯು ಕಾಣ್ಬೋದು. ಯಾಕಂದರೆ ಅವರು ಈ ಒಂದು ಮಂಡ್ಯ ಜಿಲ್ಲೆಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರ ಸ್ಟ್ಯಾಚ್ಯೂನ ಪ್ರತಿ ಹಳ್ಳಿಯಲ್ಲೂ ಇಟ್ಟಿದ್ದಾರೆ. ನೋಡಿ, ಈಗ ಹಾಗೆ ಮುಂದೆ ಬಂದರೆ ಇದು ಆಲೆಮನೆ. ಈ ಆಲೆಮನೆಯಲ್ಲಿ ಈ ಸುತ್ತಮುತ್ತ ಕಬ್ಬು ಬೆಳೆದಿದ್ದೆಲ್ಲ ನೀವು ಎಲ್ಲಿ ಹಾಕ್ತೀರಂತ ಕೇಳಿದ್ದಕ್ಕೆ, ಆಲೆಮನೆಯವರು ಅವರೇ ಬಂದು ಕಬ್ಬನ್ನ ಕಟ್ ಮಾಡಿಕೊಂಡು ತೊಗೊಂಡೋಗ್ತಾರೆ. ನಾವೇನು ಕಟ್ ಮಾಡಿ ತೊಗೊಂಡೋಗ್ಬೇಕು ಆಲೆಮನೆಗೆ ಅನ್ನೋದೇನಿಲ್ಲ ಅಂತ ನಮ್ಮ ಸ್ನೇಹಿತರಾಗಿ ಹೇಳಿದ್ರು. ಇನ್ನು ಕೆಲವರು ಅಲ್ಲೇ ಕೊಪ್ಪ ಶುಗರ್ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ರು, ಅಲ್ಲಿ ತೊಗೊಂಡೋಗಿ ಹಾಕ್ತಾರೆ. ಮತ್ತು ನಾವು ಅಲ್ಲಿಂದ ಊಟ ಮಾಡಿಕೊಂಡು ರಿಟನ್ನು ಮಂಡ್ಯ ಹತ್ರ ಸ್ಟೇಷನ್ಗೆ ನಮ್ಮ ಹುಡುಗ 2 ವೀಲರಲ್ಲಿ ಡ್ರಾಪ್ ಆಗ್ದ. ಅಲ್ಲಿಂದ ಟ್ರೈನ್ 7:10ಕ್ಕೆ ಸಿಕ್ತು. ನಾವು ಟ್ರೈನ್ ಹತ್ಕೊಂಡು ಮುಂದೆ ನಮ್ಮ ಜರ್ನಿನ ಬೆಂಗಳೂರು ಕಡೆಗೆ ಬಂದ್ವಿ. ಆದರೆ ಟ್ರೈನಲ್ಲೂ ಕೂಡ ಸಿಕ್ಕಾಪಟ್ಟೆ ಜನಸಂಖ್ಯೆ. ಅಲ್ಲಿ ಕೂಡ ಕೂತ್ಕೊಳ್ಳೋಕ್ಕೆ ನಮಗೆ ಜಾಗ ಇರಲಿಲ್ಲ. ಆದರೂ ಹಾಗೂ ಈಗ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡು ಹೇಗೋ ಸರ್ಕಸ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡು, ಅಲ್ಲಿ ನೋಡಿ ಈ ಕಡೆ ರೆಡ್ ಕಲರ್ ಕಾಣ್ತಿದ್ದಿಲ್ಲ, ಇದು ನಾವು ಬಂದಂಥ ಟ್ರೈನು. ಈ ಬ್ಲೂ ಕಲರು ಈಗ ಮೈಸೂರು ಕಡೆ ಹೋಗ್ತಾಯಿದೆ, ಆ ಟ್ರೈನು. ಹಾಗೆ ಮುಂದೆ ನಾವು ಅಲ್ಲಿಂದ ಮೆಟ್ರೋ ಸ್ಟೇಷನ್ ಕೆಂಗೇರಿಗೆ ಬಂದು ಮೆಟ್ರೋನ ಹತ್ಕೊಂಡ್ವಿ. ಮೆಟ್ರೋ ಹತ್ಕೊಂಡ್ರೆ ಮೆಟ್ರೋ ಸಂಪೂರ್ಣವಾಗಿ ಪೂರ ಖಾಲಿ ಇತ್ತು. ಯಾವ ಕಡೆ ನೋಡಿದ್ರು ಪೂರ ಖಾಲಿ ಇತ್ತು. ಎಲ್ಲಿ ಬೇಕಾದರೂ ನಾವು ಕೂತ್ಕೋಬೋದಾಯಿತು. ಆದರೆ ನಮಗೆ ಕಂಫರ್ಟಾಗಿರಲಿ ಅಂತ ಬಿಟ್ಟು ಡೋರ್ ಪಕ್ಕನೇ ಕೂತ್ಕೊಂಡ್ವಿ. ಅಲ್ಲಿಂದ ಮೆಟ್ರೋ ಜರ್ನಿ ಸ್ಟಾರ್ಟ್ ಮಾಡಿ ನಾವು ಮುಂದೆ ಬಂದು ದೀಪಾಂಜಲಿ ನಗರ ಇಳ್ಕೊಂಡು, ಅಲ್ಲಿಂದ ನಮ್ಮ 2 ವೀಲರ್ ಎತ್ಕೊಂಡು ಮನೆ ಕಡೆ ಬರೋದಕ್ಕಿಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಜೋರಾದ ಮಳೆ. ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿದ್ವಿ, ಮಳೆ ನಿಲ್ಲಿಲ್ಲ. ಆದರೂ ಸಹ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಬಂದು ಸೇರಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.